ಶಾಂತ, ಒಳಗಡೆ ಏನು ಮಾಡ್ತಿದ್ದೆ? ಈ ಒಳಗಡೆ ಮನೆ ಕೆಲಸ ಮಾಡ್ತಿದ್ದೆ. ನೀವು ಕೂಗಿ ಕರೆದ ತಕ್ಷಣ ಹಾಗೆ ಬಂದೆ. ನಾನು ಕೈ ಸಹ ತೊಳ್ಕೊಂಡಿಲ್ಲ. ಏನಂತ ಹೇಳಿ ಆದಷ್ಟು ಬೇಗ. ಏನು ಇಲ್ಲ ಶಾಂತ, ಆ ನಿನ್ನ ಮೈದುನ ಬಂದಿದ್ದನು ಇಲ್ಲ ಅಂತ ಕೇಳಿದೆ. ರೀ, ಅವನು ನಿಮ್ಮನ್ನ ಕರೆದುಕೊಂಡು ಬರ್ತಿಂತ ಹೊಲದ ಕಡೆ ಹೋಗಿದ್ದಾನೆ. ಶಾಂತ, ನನ್ನ ತಮ್ಮನನ್ನು ಏಕೆ ಹೊಲಕ್ಕೆ ಕಳಿಸಿದೆ ನೀನು? ಅವನು ಬರುವುದೇ ಊರಿಂದ ಇದೀಗ ಬಂದಿದ್ದಾನೆಂದು ಹೇಳುತ್ತೇನೆ. ಏ ಶಾಂತ, ಬಾಯಿಲಿ. ಏನ್ರಿ ಅದು? ಆದಷ್ಟು ಬೇಗ ಹೇಳ್ರಿ, ಒಳಗಡೆ ಒಲೆ ಹಾರಿ ಹೋಗುತ್ತದೆ. ಏನಿಲ್ಲ ಶಾಂತ, ಆ ಶಿವನ ತಂಗಿ ಶಿಲ್ಪಾಳ ವಿಷಯವನ್ನು ನನ್ನ ತಮ್ಮನ ಮುಂದೆ ತಿಳಿಸಿದೋ ಏನೋ ಅಂತ ಕೇಳಿದೆ. ಅಯ್ಯೋ ರೀ, ಈ ವಿಷಯನ್ನು ನನ್ನ ಮೈದನ ಮುಂದೆ ನಾ ತಿಳಿಸೇ ಇಲ್ಲ ರೀ ಇನ್ನು. ಶಾಂತ, ಈ ವಿಷಯವನ್ನು ನನ್ನ ತಮ್ಮನ ಮುಂದೆ ತಿಳಿಸಲಾರದೆ ಬಿಟ್ಟು ಒಳ್ಳೆ ಕೆಲಸವನ್ನೇ ಮಾಡಿದೆ. ನೀನೆಲ್ಲಿ ಈ ವಿಷಯವನ್ನು ಅವನು ಮುಂದೆ ತಿಳಿಸುತ್ತಾಳೆಂದು ನಾನು ಹೊಲದಿಂದ ಓಡೋಡಿ ಬಂದೆ ಕಣೆ. ಯಾಕ್ರಿ, ಈ ವಿಷಯ ನನ್ನ ಮೈದನ ಮುಂದೆ ತಿಳಿಸಿದ್ರೆ ಏನಾಗುತ್ತದೆ ಅಂತ ನೀವೇ ಹೇಳಿ ಸ್ವಾಮಿ. ನೋಡು ಶಾಂತ, ಆ ಕೊಲೆ ಕಾಡಲ್ಲಿ ನಡೆದಿದೆ ಎಂದರೆ ನನ್ನ ತಮ್ಮ ಈ ಕೆಲಸ ಗೌಡನಿಂದ ನಡೆದಿದೆ ಎಂದು ಈ ಪ್ರೀತ ತಿಳಿದುಕೊಂಡು ಗೌಡನ ಮನೆಗೆ ಜಗಳಕ್ಕೆ ಹೋಗುತ್ತಾನೆ. ಅದಕ್ಕೆ ಈ ವಿಷಯವನ್ನು ಅವನ ಮುಂದೆ ತಿಳಿಸಬಾರದು ಎಂದಿದ್ದು ಕಣೆ. ಯಾಕ್ರಿ, ಆ ಗೌಡ 4 ಜನಕ್ಕೆ ಹೋಲಿಸಿ ಮಾತಾಡ್ತಿದ್ರಲ್ಲ. ನನ್ನ ಮೈದನ ಅಂತವನಲ್ಲ ರೀ, ಯಾರ ಜೊತೆ ಸುಮ್ನೆ ಜಗಳಕ್ಕೆ ಹೋಗೋನಲ್ಲ ನನ್ನ ಮೈದನ. ಶಾಂತ, ಖಾಲಿ ಜಗಳ ತೆಗೆಯುವುದಿಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಆದರೆ ಆ ಶಿವ ನನ್ನ ತಮ್ಮ ಇಬ್ಬರು ಸ್ನೇಹಿತರು. ಅವರಿಬ್ಬರು ಸೇರಿ ಗೌಡನ ಮನೆಗೆ ಜಗಳಕ್ಕೆ ಹೋದರೆ ಆ ಗೌಡ ಮೊದಲೇ ಕೆಟ್ಟವನು. ನನ್ನ ತಮ್ಮನಿಗೆ ಏನಾದ್ರೂ ಮಾಡಿಬಿಡುತ್ತಾನೆಂಬ ಭಯವಾಗುತ್ತದೆ ಶಾಂತ. ಅಯ್ಯೋ ರೀ, ಎಂತೆಂತ ಮಾತಿಗೆ ನೀವು ಭಯ ಪಡ್ತಾ ಇದ್ರಲ್ಲ ನೀವು. ಆ ಗೌಡ ಏನಾದ್ರೂ ನನ್ನ ಮೈದನ ಮುಟ್ಟೋ ತಾಕತ್ತವನಲ್ಲಿದ್ರೆ ಆದಷ್ಟು ಬೇಗನೆ ನನ್ನ ಮೈದನ ತುಂಡು ತೊಡಗಿ ಕತ್ತರಿಸಿ ಹಾಕುತ್ತಾನೆ. ನನ್ನ ಮೈದನ ಎಂತನೆಂಬುದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ. ನನ್ನ ಮೈದನ ವೀರ ವೀರ ಪುರುಷ. ಶಾಂತ, ನಿನಗೆ ಸ್ವಲ್ಪ ಬುದ್ಧಿ ಇದೆಯಾ? ತಿಳಿಯಲಾರದೆ ನನ್ನ ತಮ್ಮನಿಗೆ ತಿಳಿಸಿ ಬುದ್ಧಿ ಹೇಳುತ್ತಾಳೆಂದು ನಿನ್ನ ಮುಂದೆ ಹೇಳಿದರೆ ನೀನು ಅವನ ಪರವಾಗಿ ಮಾತನಾಡುತ್ತಿರುವೇಲೆ. ನೋಡು ಶಾಂತ, ಈ ವಿಷಯದ ಬಗ್ಗೆ ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿದರೆ ಸರಿ, ಇಲ್ಲವಾದರೆ ನಾನೇ ಸರಿಯಾಗಿ ಬುದ್ಧಿ ಹೇಳುತ್ತೇನೆ. ರೀ, ಮೊದಲು ನಿಮ್ಮ ಬುದ್ಧಿಯನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಿ, ಆಮೇಲೆ ನನ್ನ ಮೈದನಿಗೆ ತಿಳಿಸಿ ಬುದ್ಧಿ ಹೇಳುವರಂತೆ. ನಿಮ್ಮ ಜೊತೆ ಮಾತಾಡ್ತಾನೆ ಅಂದ್ರೆ ಒಳಗಡೆ ಹಾಡಿಗೆ ಕೆಲಸ ಹಾಗೆ ನಿಲ್ಲುತ್ತದೆ. ಆದಷ್ಟು ಬೇಗನೆ ನಾನು ಬಿಸಿ ಬಿಸಿ ರೊಟ್ಟಿ ಮಾಡ್ತೇನೆ. ಕೈ ಕಾಲು ಮುಖ ತೆಗೆದುಕೊಂಡು ಒಳಗಡೆ ಊಟ ಮಾಡುವಂತೆ. ಇಟ್ಕೋ ಶಾಂತ, ಮೈದನನ ಬಗ್ಗೆ ಉತ್ಸಾಹದ ಮಾತನಾಡಿ ಈ ನಿನ್ನ ಗಂಡನ ಮೇಲೆ ಕೋಪಗೊಂಡು ಹೋದರೆಗೆ ಹೊಲದಿಂದ ಅವಸರವಾಗಿ ಬಂದ ಈ ನಿನ್ನ ಗಂಡನ ಕೈ ಹಿಡಿದು ಒಂದು ಪ್ರೇಮಿಗಿಂದ ಆಡಬಾರ್ದೆ. ಇದೇನ್ರಿ, ಇಂಥ ಸಮಯದಲ್ಲಿ ನೀವು ಇನ್ನೂ ಆಡಬೇಕೆ ಬಂದ ಹುಂಚಿ ಗಿಡ ಮುಪ್ಪಾದ್ರು ಹುಳಿ ಮುಪ್ಪಾಗಿಲ್ಲ ಅಂದಂತಾಯ್ತು ನಿಮ್ಮ ಮಾತಿನ ಅರ್ಥ. ನನ್ನೊಲವೇ ನನ್ನ ಚೆಲುವೆ ಬಳಿ ಬಾರೆ ಬಳಿಕೊಂಡು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಲಿಗೆ ನೀ ಬಾರೆ ನನ್ನ ಸನಿಹಗೆ.
ಸಿಹಿ ಮುದ್ದಿ